ಹಾಯ್ ಫ್ರೆಂಡ್ಸ್, ಸವಿರುಚಿಗೆ ಸ್ವಾಗತ. ನಾನು ಕರ್ಬೇವಿನ ಸೊಪ್ಪುದಿಂದ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. 2 ಟೇಬಲ್ ಸ್ಪೂನ್ ಕಡಲೆಬೇಳೆ, ಉದ್ದಿನಬೇಳೆ, 2 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಜೀರಿಗೆ, ಸ್ವಲ್ಪ ಹುಣಸೆಹಣ್ಣು, ಒಂದು ಇಷ್ಟು ಗಾತ್ರ ಒಂದು ಸ್ವಲ್ಪ ಹುಣಸೆಹಣ್ಣು, 4-5 ಬೆಳ್ಳುಳ್ಳಿ, ಒಂದು 7 ಒಣಗಿದ ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಒಂದೂವರೆ ಸ್ಪೂನ್ ಧನಿಯಾ. ಒಳ್ಳೆ ಮೀಡಿಯಮಲ್ಲಿ ಇಡಬೇಕು. ಫಸ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಹುರ್ಕೊಳ್ಬೇಕು. ನಾನೆಲ್ಲ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಕೆಲವರು ಎಣ್ಣೆ ಹಾಕಿ ಹುರಿತಾರೆ. ಅದು ಸ್ವಲ್ಪ ದಿನ ಮಾತ್ರ, ಒಂದು 10-15 ದಿನ ಇಟ್ಟು ತಿನ್ಬೋದು. ಇದಾದರೆ ತುಂಬ ದಿನ ಇಟ್ಟು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಇದು ಹುರ್ಕೊಳ್ಬೇಕು. ಇದಂತೂ ಅನ್ನದ ಜೊತೆಗೆ, ಇಡ್ಲಿ ಜೊತೆಗೆ, ಇಡ್ಲಿನೂ ಪುಡಿ ಹಾಕ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಮಕ್ಕಳಂತೂ ಕರ್ಬೇವಿನ ಸೊಪ್ಪೆಲ್ಲ ಸೈಡ್ಗೆ ಇಟ್ಬಿಡ್ತಾರೆ. ಇದು ಪುಡಿ ಮಾಡಿಕೊಡಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈಗ ಜೀರಿಗೆ ಹಾಕ್ತೀನಿ, ಸ್ವಲ್ಪ ತುರ್ಕೊಂಡಾಗ ಧನಿಯಾ, ಒಂದು ಬೆಳ್ಳುಳ್ಳಿ 6-7, ಒಂದು ಸ್ವಲ್ಪ ಹುಣಸೆಹಣ್ಣು, ಮೆಣಸಿನ್ಕಾಯಿ, ಇದು ಒಂದು ಸ್ವಲ್ಪ ಸಣ್ಣ ಉರಿಲೇ ಉರಿಸ್ಬೇಕು. ಇದು ದೊಡ್ಡದಾಗಿಲ್ಲ, ಸಣ್ಣ ಉರಿಯಲ್ಲೇ ಚೆನ್ನಾಗಿ ಹುರ್ಕೊಳ್ಳಿ. ಸ್ವಲ್ಪ ಇಂಗು, ಚೆನ್ನಾಗಿ ವಾಸನೆ ಬರ್ತಾಯಿದೆ. ಈ ಥರ ವಾಸನೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸಣ್ಣೂರಿಲ್ಲೇ ಫ್ರೈ ಮಾಡಬೇಕು. ಈ ಪುಡಿನ ಚಿಕನ್ ಜೊತೆಗೆ, ಚಿಕನ್ ಮಸಾಲೆ ಜೊತೆಗೂ ಹಾಕಿದ್ರೂ ಎಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಯಾವ್ಯಾವ ಥರ ಪುಡಿ ಮಾಡ್ತೀರಾ ಕಮೆಂಟ್ ಮಾಡಿ ಹೇಳಿ. ಕರಿಬೇವು ಹಾಕ್ತಾಯಿದ್ದೀನಿ, ತೊಳೆದಿಟ್ಟಿರೋದು ಕರಿಬೇವು. ಫುಲ್ಲು ಡ್ರೈ ಆಗೋದು ಓದಿದೆ. ಚೆನ್ನಾಗಿ ಸಣ್ಣೂರಿಗೆ ಓದಿದೆ. ಕೆಲವರು ಕರ್ಬೇವಿನ ಸೊಪ್ಪು ಒಣಗಿಸಿ ಚಟ್ನಿ ಪುಡಿ ಮಾಡ್ತಾರೆ. ನಾನು ತೊಳೆದುಬಿಟ್ಟು ಸ್ವಲ್ಪ ಒಣಗಿಸ್ಬಿಟ್ಟು ಹಾಕಿ. ಈಗ ಉಪ್ಪು ಹಾಕ್ಕೊಳ್ಬೇಕು. ಕರ್ಬೇವಿನ ಸೊಪ್ಪು ಕಲರ್ ಚೇಂಜ್ ಆಗೋವರೆಗೂ ಉರಿಬೇಕು. ಹಸಿ ಆಗಬೇಡ, ಕರ್ಬೇವಿನ ಸೊಪ್ಪು ಫುಲ್ಲು ಕಲರ್ ಚೇಂಜ್ ಆಗಬೇಕು. ನೋಡಿ, ಒಂದು 3/4 ಭಾಗ ಚೇಂಜ್ ಆಗಿದೆ. ಇನ್ನೊಂದು 5 ನಿಮಿಷ. ನೀವು ಕರಿಬೇವು ಒಣಗಿಸಿದ್ರೆ ಹೆಂಗೆ ಡ್ರೈ ಆಗಿರುತ್ತೆ ಆ ಥರ ಇರ್ಬೇಕು. ನೋಡಿ, ಹೆಂಗೆ ಸೌಂಡ್ ಬರುತ್ತೆ. ಈ ಥರ ಫುಲ್ಲು ಚೆನ್ನಾಗಿ ಹುರ್ಕೊಂಡ್ಬಿಟ್ರೆ ಚಟ್ನಿ ಪುಡಿಗೆ ತುಂಬ ಟೇಸ್ಟಾಗಿರೋದು. ನೋಡಿ, ಫುಲ್ಲು ಡ್ರೈ ಆಗಿದೆ. ಈ ಥರ ಮುಡಿದ್ರೆ ಹಿಂಗೆ ಆಗಬೇಕು. ಈ ಥರ ಆ ಥರ ಡ್ರೈ ನೋಡಿ, ಈ ಥರ ಹುಡುಗರನ್ನ ಆಗಿದೆ. ಸ್ವಲ್ಪ ತಣ್ಣಗಾಕಿ ಬಿಡೋಣ, ಆಮೇಲೆ ಮಿಕ್ಸಿಗೆ ಹಾಕೋಣ. ಎಲ್ಲ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ, ರುಬ್ಕೊಂಡು ಬರೋಣ ಬನ್ನಿ. ಈ ಥರ ಪೇಸ್ಟ್ ಆಗಬೇಕು. ಸಾಕಿಷ್ಟು. ಎಷ್ಟು ಗಮ್ಮಂತ ಇದೆ, ಸ್ಮೆಲ್ಲು ಚೆನ್ನಾಗಿದೆ. ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಇಡ್ಲಿ ಜೊತೆಗೆ ಮತ್ತು ಏನಾದರೂ ನಾನ್ ವೆಜ್ ಮಾಡಿದಾಗ ಅದ್ರ ಜೊತೆಗೆ ಎಲ್ಲ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದು
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.